ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿ ಬರಲಿ, ಒಂದು ಕೈ ನೋಡಿಬಿಡೋಣಪ್ಪ ನಾವು ಸಿ ಎಮ್ ಚೇರದ್ದು ಅನ್ನುವಂಥ ಒಂದು ಏನೋ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಮೂಮೆಂಟ್ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದರ ಅರ್ಥ ಈಗ ಭೇಟಿ ಆಗಿದ್ದಕ್ಕೆ ಆ ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಸಿದ್ದರಾಮಯ್ಯ ಅನೇಕ ಸಲ ಹೇಳಿದಾರೆ, ನಾನು ಸಿ ಎಮ್ 28ರವರೆಗೆ ನಾನು ಅದಾದ ಯಾಕೋ ಏನೋ ವಚ್ಚಿ ಆದಾಗ ಹೆಚ್ಚಿನ ಒಬ್ಬರು ಇನ್ನೂ ಬಂದು ಎಲ್ಲಿದ್ರು ಅವರು ಒಂದಿಷ್ಟೇನೋ ಮೊದಲೇ ಉರಿತಾ ಇತ್ತು, ಅದರ ಮತ್ತೆ ಸ್ಟೂಪ್ ಹಾಕಿಬಿಟ್ಟು ಬಿಟ್ಬಿಟ್ರು. ಅವರು ನಮ್ಮಪ್ಪನ 5 ವರ್ಷ ಹೈಕಮಾಂಡ್ ಒಪ್ಕೊಂಡದ ಅಂತಾರೆ. ಅದರಿಂದ ಮತ್ತಷ್ಟು ಸಿಡದಿದ್ದ ನಮ್ಮ ಡಿ ಕೆ ಶಿ ಬೆಂಬಲಿಗರು ನಮ್ಮವ್ರ ಜನವರಿ 6, 9 ನಕ್ಕಿ ನಮ್ಮವ್ರನ್ನ ಆಗ್ತಾರೆ ನಿಶ್ಚಿತವಾಗಿ ಅಂದಾಗ ಇವೆಲ್ಲ ಗೊಂದಲ ಶುರುವಾದಾಗ ಏನು ಬದಲಾವಣೆ ಆಗ್ಬೋದಾ ಅಂತ ಅಂದರೆ ಗೌರ್ಮೆಂಟ್ ಬಿದ್ದು ಹೋಗ್ಬೋದಾ ಅಂತ ಅನೇಕ ರೀತಿಯ ವಿಚಾರಗಳು. ಇಲ್ಲ ಡಿ ಕೆ ಶಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಜಿಗಿದು ಹೋಗಿಬಿಡ್ತಾರೆ 45 ದಿನ ತೊಗೊಂಡು ಅಂತ. ಯಾವ ಸತ್ಯ ಯಾವ ಸುಳ್ಳು ಇನ್ನು ಸಂದರ್ಭ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆದರೆ ಇವೆಲ್ಲ ನಡೆದಿನ ಸುಳ್ಳಲ್ಲ. ಆದರೆ ಇಬ್ಬರು ಸಿದ್ದರಾಮಯ್ಯರಾಗಿರ್ಬೋದು ಮತ್ತು ಅದಕ್ಕೆ ಡಿ ಕೆ ಶಿ ಅವರಾಗಿರ್ಬೋದು, ನಾವು ಇಬ್ಬರು ನಾವು ಕಟ್ಟರ್ ಕಾಂಗ್ರೆಸ್ಸಿಗರು ದೋಸ್ತಿ ಇದ್ದಂತೇಳಿ ಇಬ್ಬರು ನಿಮಗೆ ಗೊತ್ತದೆ. ಈಗಾಗಲೇ ನಾಟಿ ಕೋಳಿದು ಊಟ ಆಯಿತು, ನಾಷ್ಟ ಆಯಿತು, ಮತ್ತೆಲ್ಲೋ ಮಾಡಿದರು, ಹೊಂದಾಣಿಕೆ ಪೋಸು ಕೊಟ್ಟರು. ಈಗ ಮತ್ತೆ ಶುರು ಅಲ್ಲ. ಇಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅವ್ರು ಭೇಟಿ ಬಂದಿದ್ದು ಅವ್ರು ಹೇಳ್ತಾ ಇದ್ದಾರೆ. ರಮೇಶ್ ಅವರು ಜಾಣರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ರಾಜಕೀಯದ ಸಾಕಷ್ಟು ಪಟ್ಟಗಳನ್ನು ಕಲ್ತಿದ್ದಾರೆ. ಒಬ್ಬ ಸಾಮಾನ್ಯ ಮನೆತನದಿಂದ ಬಂದಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇವತ್ತೊಂದು ಉನ್ನತ ಹಂತಕ್ಕೆ ಬಂದ ರಾಜಕೀಯವಾಗಿಯಪ್ಪ ಏನೇನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಈಗ ಹಿಂದಿನ ಸರ್ಕಾರವನ್ನು ಬೀಳಿಸಿದ ಕೀರ್ತಿ ಅದು ಅಪಕೀರ್ತಿ ಅವ್ರಿಗೆ ಸಲ್ಲುವಂಥ ವಿಷಯ ಆಗಿದೆ.